Namaste. Subject Engineering Mathematics. Module Numerical Solution of Ordinary Differential Equations of First Order and First Degree. So, problems. Use Taylor series method to find y at x equal to 0.1, 0.2, 0.3, considering terms up to the third degree, given that dy by dx equal to x square plus y square and y of 0 equal to 1. Next sub question, compute y of 0.1. ಸೊ ಡಿಸೆಂಬರ್ 2018 ಕೇಳಿರೋ ಪೇಪರ್ ಇದು ಕ್ವಶನ್ ಪ್ರಾಬ್ಲಮ್ಮು. ಇಲ್ಲಿ ಟೇಲರ್ಸ್ ಸೀರೀಸ್ ಮೆಥಡ್ ಯೂಸ್ ಮಾಡಬೇಕು. ಟು ಫೈಂಡ್ ವೈನ ಫೈಂಡ್ ಔಟ್ ಮಾಡಬೇಕು. ಅಟ್ ಯಾವಾಗ ಅಂತ ಹೇಳಿದ್ರೆ ವೈ ಅಟ್ 0.1 ಇರಬೇಕಾದ್ರೆ, ವೈ ಅಟ್ 0.2, ವೈ ಆಫ್ 0.3. ಸೊ ವೈ ಆಫ್ 0.1 is how much, ವೈ ಆಫ್ 0.2 is how much, y of 0.3 is how much, considering terms up to the third degree. ಸೊ ಥರ್ಡ್ ಡಿಗ್ರಿ ತನಕ ಮಾತ್ರ ಕನ್ಸಿಡರ್ ಮಾಡಬೇಕು. dy by dx equal to x square plus y square and y of 0 equal to 1. ಯೂಸ್ ಟೇಲರ್ ಸೀರೀಸ್ ಮೆಥಡ್ ಅಂತ ಹೇಳಿದ್ರೆ ಫಸ್ಟ್ ಟೇಲರ್ ಸೀರೀಸ್ದು ಫಾರ್ಮುಲಾ ಬರೀಬೇಕು. ಸೊ y of x equal to y of x naught plus x minus x naught y dash of x naught plus x minus x naught whole square divided by 2 factorial y double dash of x naught plus x minus x naught whole cube divided by 3 factorial y triple dash of x naught ಪ್ಲಸ್ ಎಕ್ಸೆಟ್ರಾ ಇದೆ. ಬಟ್ ಇಲ್ಲಿ ಥರ್ಡ್ ಡಿಗ್ರಿ ಅಂತ ಹೇಳಿದರೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಓಕೆ, ನೆಕ್ಸ್ಟ್ ಹಿಯರ್ dy by dx ಇಸ್ ಗಿವನ್. ಏನಂತ ಕೊಟ್ಟಿದ್ದಾರಲ್ಲಿ, ಸೊ dy by dx ಐ ಕಾಲ್ ಇಟ್ ಆಸ್ y ಡ್ಯಾಶ್. ಓಕೆ, ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ y ಆಫ್ 0 ಈಕ್ವಲ್ ಟು 1, y ಆಫ್ 0 ಈಕ್ವಲ್ ಟು 1. ಸೊ ಆ್ಯಕ್ಚುಲಿ y ಆಫ್ ಎಕ್ಸ್ ನಾಟ್ ಈಕ್ವಲ್ ಟು ವೈ ನಾಟ್ ಅಂತ ಗೊತ್ತಾಯ್ತಾ, ಥಿಯರಿನಲ್ಲಿ ಹೇಳಿದ್ದಾರೆ. ಸೊ y ಆಫ್ ಎಕ್ಸ್ ನಾಟ್ ಈಕ್ವಲ್ ಟು ವೈ ನಾಟ್ ಅಂತ. ಓಕೆ, ಸೊ ಎಕ್ಸ್ ನಾಟ್ ಈಕ್ವಲ್ ಟು 0 ಕಂಪೇರ್ ಮಾಡಿದೆ ಎರಡದಕ್ಕೆ. ಎಕ್ಸ್ ನಾಟ್ ಈಸ್ 0, ವೈ ನಾಟ್ ಈಸ್ 1, ವೈ ನಾಟ್ ಈಕ್ವಲ್ ಟು 1. ಸೊ ಎಲ್ಲಿ ಎಕ್ಸ್ ನಾಟ್ ಇದೆ ಅಲ್ಲಿ 0 ಹಾಕಬೇಕು, ವೇರೆವರ್ ವೈ ನಾಟ್ ಇಲ್ಲಿ ಬರುತ್ತೆ ಅಲ್ಲಿ 1 ಅಂತ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ y dash of x naught equal to x naught square plus y naught square. So x naught square is 0 plus y naught square is 1 square is 1. So y dash of x naught is 1. ಅದಾಯ್ತಲ್ಲ. ಸೊ ಅಲ್ಲಿಗೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ. ಫಸ್ಟ್ y of x naught, ಸೊ y of x naught is 1, y of x naught is 1 plus x minus x naught is 0. Okay, y dash of x naught is 1 plus x minus x naught is 0. X naught is 0 whole square divided by 2 factorial plus y double dash of x naught. y double dash ಅಂತ ಹೇಳಿದ್ರೆ ಇದಕ್ಕೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮಾಡಬೇಕು. y double dash equal to differentiation of this. ಸೊ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ 2x ಪ್ಲಸ್ ವೈ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ 2y ಇಂಟು ಅಗೇನ್ ವೈಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ dy by dx. dy by dx is y dash. ನೆಕ್ಸ್ಟ್ y double dash of x naught equal to 2 into x naught plus 2 into y naught into y dash of x naught. Okay, equal to 2 into x naught is 0. So this is 0. Okay, plus 2 into y naught is 1. So 2 into 1 dot y dash of x naught is 1 into 1. So equal to 2 into 1 into 1 is 2. So y double dash of x naught is 2. Y double dash of x naught is 2. Okay, il 2. Next plus x minus x naught. x naught is 0, so then whole cube divided by 3 factorial y triple dash of x naught. So y triple dash of x naught find out ಮಾಡಬೇಕು. ಫಸ್ಟು y triple dash ಇದು ಡಿಫ್ರೆನ್ಷಿಯೇಷನ್ ಮಾಡಿ.
ಸೊ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಕ್ವಲ್ ಟು 2 ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ 2 ಬರುತ್ತೆ. ಪ್ಲಸ್ ಇದು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡೋಣ. 2 ಇಂಟು ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಸೆಕೆಂಡ್ ಫಂಕ್ಷನ್ ಈಸ್ ವೈ ಡಬಲ್ ಡ್ಯಾಶ್. ಗೊತ್ತಾಯ್ತಲ್ಲ, ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಸೆಕೆಂಡ್ ಫಂಕ್ಷನ್. ಸೊ ವೈ ಡ್ಯಾಶ್ ಇರೋದು ವೈ ಡಬಲ್ ಡ್ಯಾಶ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫಸ್ಟ್ ಫಂಕ್ಷನ್ ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ದಿ ಫಸ್ಟ್ ಫಂಕ್ಷನ್. ವೈಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ವೈ ಡ್ಯಾಶ್. ಇಲ್ಲಿಗೆ ಸ್ಟಾಪ್ ಮಾಡಿ. ನೆಕ್ಸ್ಟ್ ವೈ ಟ್ರಿಪಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಈಕ್ವಲ್ ಟು 2 ಪ್ಲಸ್ 2 ಇಂಟು ವೈ ನಾಟ್. ಇದು ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಪ್ಲಸ್ ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್. ವೈ ಡ್ಯಾಶ್ ಅದು ಹೋಲ್ ಸ್ಕ್ವೇರ್ ಆಗುತ್ತೆ ಇದು. ಓಕೆ, ವೈ ಡ್ಯಾಶ್ದು ಹೋಲ್ ಸ್ಕ್ವೇರ್ ಓಕೆ ಈಕ್ವಲ್ ಟು 2 ಪ್ಲಸ್ 2 ವೈ ನಾಟ್ ಅಂತ ಹೇಳಿದರೆ ಎಷ್ಟು? ವೈ ನಾಟ್ ಈಸ್ 1 ಇಂಟು ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಈಸ್ 2 ಪ್ಲಸ್ ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಈಸ್ 1 ಹೋಲ್ ಸ್ಕ್ವೇರ್ ಮೀನ್ಸ್ 1 ಸ್ಕ್ವೇರ್ ಅಂತ. 2 ಪ್ಲಸ್ 2 ಇಂಟು 2 ಇಂಟು 1 is 2 plus 1. So equal to 2 plus 1 is 3. 3 2s are 6. 6 plus 2 is 8. So y triple dash of x naught is 8. ಇಲ್ಲಿ y triple dash of x naught is 8 ಅಂತ ಹಾಕ್ಕೋಬೇಕು. ಇಷ್ಟಿಗೆ ಸ್ಟಾಪ್ ಮಾಡಿ ಬಿಕಾಸ್ ಥರ್ಡ್ ಡಿಗ್ರಿ ತನಕ ಅಷ್ಟೆ. ಸೊ ಇದು y ಆಫ್ ಎಕ್ಸ್ ಗೊತ್ತಾಯ್ತಲ್ಲ. ದಿಸ್ 2 ಫ್ಯಾಕ್ಟೋರಿಯಲ್ ಅಂದರೆ 2, ದಿಸ್ ಟು ಕ್ಯಾನ್ಸಲ್ ಆಗುತ್ತೆ. ಸೊ 3 ಫ್ಯಾಕ್ಟೋರಿಯಲ್ ಅಂದರೆ 6 ಬರುತ್ತೆ ಇದು. ಗೊತ್ತಾಯ್ತಲ್ಲ, ಇದು 4 2s, ಇದು 3 2s. ದೆನ್ ವೈ ಎಕ್ಸ್ ವ್ಯಾಲ್ಯೂ ಇವಾಗ 0.1 ಅಂತ ಹಾಕ್ಕೊಳ್ಳೋಣ. 0.1 ಈಕ್ವಲ್ ಟು 1 ಪ್ಲಸ್ 0.1 ಇಂಟು 1 is 0.1 ಪ್ಲಸ್ 0.1 ಹೋಲ್ ಸ್ಕ್ವೇರ್ plus 0.1 whole cube into 4/3. ಓಕೆ, ಯೂಸಿಂಗ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಬೇಕು. ಅದು ನಿಮಗೆ ಹಾಗೆ ಮಾಡೋದಕ್ಕೆ ಬರುತ್ತೆ ಅಂದರೆ ಮಾಡಬಹುದು. ಸೊ ಸೈಂಟಿಫಿಕ್ ಕ್ಯಾಲ್ಕುಲೇಟರ್. ನೆಕ್ಸ್ಟ್ ಇಲ್ಲಿ 0.1 ಟು ದ ಪವರ್ ಆಫ್ 3 into 4 divided by 3 equal to 0.0 ದೇನೋ ಬರುತ್ತೆ ಇಲ್ಲಿ. 1 ಪ್ಲಸ್ 0.1 ಪ್ಲಸ್ 0.1 ಸ್ಕ್ವೇರ್ ಒಟ್ಲಲ್ಲಿ ಟೋಟಲ್ ಮಾಡಿಬಿಡ್ತೇನೆ. ಗೊತ್ತಾಯ್ತಲ್ಲ. ಸೊ ದಿಸ್ ಮಚ್ ಪ್ಲಸ್ 0.1 ಇಂಟು 0.1 ಪ್ಲಸ್ 0.1 ಪ್ಲಸ್ 1 ಈಕ್ವಲ್ ಟು, ಸೊ ಎಷ್ಟು ಅಂದರೆ 1.11133 ಹೋಗ್ತಾನೆ ಇದೆ. ಸೊ ಇಲ್ಲಿ 3 ಡಿಜಿಟ್ ತನಕ ಇಡ್ಬೋದು, 3 ಅಥವಾ 4. ಓಕೆ, ಸೊ ದಿಸ್ ಮಚ್. ನೆಕ್ಸ್ಟು ವೈ ಆಫ್, ಇದು ಬಿನಲ್ಲೂ ಕೇಳಿದಾರಲ್ಲ ಕಾಂಪ್ಯೂಟರ್ ವೈ ಆಫ್ 0.1. ಸೊ ಎಂಡ್ಸ್ ಹಿಯರ್ ಅಂತ ಮಾಡ್ಕೊಳ್ಳಿ. ಬಿಗೆ ಆನ್ಸರ್ ಇಲ್ಲಿ ಸಿಕ್ತು. ನೆಕ್ಸ್ಟ್ 0.1 ಈಸ್ ಓವರ್. ನೆಕ್ಸ್ಟ್ 0.2. ಸೊ ವೈ ಆಫ್ 0.2 ಅಂತ ಹೇಳಿದ್ರೆ 1 ಪ್ಲಸ್ 0.2 ಹಾಕ್ಕೋಬೇಕು ಈ ಎಕ್ಸಿಗೆ, ಪ್ಲಸ್ 0.2 ಹೋಲ್ ಸ್ಕ್ವೇರ್ ಪ್ಲಸ್ 0.2 ಹೋಲ್ ಕ್ಯೂಬ್ ಇಂಟು 4/3. ಸೊ ಎಷ್ಟು ಬರುತ್ತೆ ನೋಡಿ. 0.2 ಟು ದ ಪವರ್ ಆಫ್ 3 close the bracket, multiply with 4 divided by 3 equal to plus 0.2 into 0.2 plus 0.2 plus 1. ಓಕೆ, ಈಕ್ವಲ್ ಟು ಮಾಡಿದರೆ ಸೊ 1.250667 ಏನೋ ಬರುತ್ತೆ. ಇಲ್ಲಿಗೆ ಸ್ಟಾಪ್ ಮಾಡಿ. ಓಕೆ, 66 ಏನೋ ಬರುತ್ತೆ ಇಲ್ಲಿ. ನೆಕ್ಸ್ಟು ವೈ ಆಫ್ 0.3 ಈಕ್ವಲ್ ಟು 1 ಪ್ಲಸ್ 0.3 ಈ ಎಕ್ಸಿಗೆ 0.3
plus 0.3 whole square plus 0.3 whole cube into 4 by 3 equal to, so 0.3 to the power of 3 close the bracket into 4 divided by 3 equal to plus 0.3 into 0.3 plus 0.3 plus 1 equal to 1.426 is the answer. ಓಕೆ, ಸೊ ಯಾವ ಥರ ಬರಿಬೇಕು ಅನ್ನೋದು ನೋಡ್ಕೊಳ್ಳಿ. ಸೊ ಫಸ್ಟ್ ಏನು ಮಾಡಬೇಕು, ಕ್ವಶನ್ಸಿಗೆ ಟೇಲರ್ ಸೀರೀಸ್ ಎಕ್ಸ್ಪ್ಯಾನ್ಷನ್ ಆಫ್ ಐ ಆಫ್ ಎಕ್ಸ್ ಈಸ್ ಗಿವನ್ ಬೈ ಅಂತ ಬರೆಯೋದು, ಮತ್ತು ಫಾರ್ಮುಲಾ ಬರಿಬೇಕು ಟೇಲರ್ ಸೀರೀಸ್ದು ಅಪ್ ಟು 3rd ಡಿಗ್ರಿ ತನಕ ಬರೆದಿರೋದು. ಬೈ ಡೇಟಾನಲ್ಲಿ ಏನಾಗಿದೆ, ವೈ ಆಫ್ ಇದು ಎಕ್ಸ್ ನಾಟ್ ಅಂತ, ಎಕ್ಸ್ ನಾಟ್ ಇಸ್ 0 ಆಗುತ್ತೆ. ದಿಸ್ ಈಸ್ ಫಾರ್ ವೈ ನಾಟ್ ಈಕ್ವಲ್ ಟು 1. ಸೊ ಡಿ ವೈ ಬೈ ಡಿ ಎಕ್ಸ್ ಅಂತ ಹೇಳಿದ್ರೆ ವೈ ಡ್ಯಾಶ್, ದೆನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ನೆಕ್ಸ್ಟು ಫಾರ್ಮುಲಾ ಇದೆಯಲ್ಲ ಅದಕ್ಕೆ ಫಿಲಪ್ ಮಾಡಬೇಕು. ವೈ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ನಾಟ್ ಈಸ್ 0, ಎಕ್ಸ್ ಹಾಗೆ ಇರಲಿ, ಎಕ್ಸ್ ನಾಟ್ ಈಸ್ 0 ಆಗುತ್ತೆ. ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಈಸ್ 0 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್, ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಈಸ್ 0 ಪ್ಲಸ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್, ವೈ ಟ್ರಿಪಲ್ ಡ್ಯಾಶ್ ಆಫ್ 0, ಕಾಲ್ ಇಟ್ ಆಸ್ 1. ವಿ ನೀಡ್ ಟು ಕಾಂಪ್ಯೂಟ್ ಏನೇನು ಫೈಂಡ್ ಔಟ್ ಮಾಡಬೇಕು, ವೈ ಡ್ಯಾಶ್ ಆಫ್ 0 ಫೈಂಡ್ ಔಟ್ ಮಾಡಬೇಕು, ವೈ ಡಬಲ್ ಡ್ಯಾಶ್ ಆಫ್ 0 ಆ್ಯಂಡ್ ವೈ ಟ್ರಿಪಲ್ ಡ್ಯಾಶ್ ಆಫ್ 0 ಫೈಂಡ್ ಔಟ್ ಮಾಡಬೇಕು. ಕನ್ಸಿಡರ್ ವೈ ಡ್ಯಾಶ್ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರಲ್ಲ, ಡಿ ವೈ ಬೈ ಡಿ ಎಕ್ಸ್ ಅಂದರೆ ವೈ ಡ್ಯಾಶ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ವೈ ಡ್ಯಾಶ್ ಆಫ್ 0 ಅಂತ ಹೇಳಿದ್ರೆ ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್, ಆ್ಯಕ್ಚುಲಿ ಅದು ವೈ ಡ್ಯಾಶ್ ಆಫ್ ಎಕ್ಸ್ ನಾಟು, ಎಕ್ಸ್ ನಾಟ್ ಈಸ್ 0 ಇದೆ, ಎಕ್ಸ್ ನಾಟ್ ಈಕ್ವಲ್ ಟು ಇದು ಎಕ್ಸ್ ನಾಟ್ ಆಗುತ್ತೆ, ಎಕ್ಸ್ ನಾಟ್ ಸ್ಕ್ವೇರ್ ಅಂದರೆ 0 ಆಗುತ್ತೆ. ದೆನ್ ವೈ ಆಫ್ ಎಕ್ಸ್ ನಾಟ್ ಅಂದರೆ ವೈ ಆಫ್ 0 ಹೋಲ್ ಸ್ಕ್ವೇರ್ ಅಂತ. ಸೊ ವೈ ಆಫ್ 0 ಏನು ಬಂದಿದೆ, ವೈ ಆಫ್ 0 ಈಸ್ 1. ಸೊ ಇದು 0, ಇದು 1 ಸ್ಕ್ವೇರ್ 1 ಆಗುತ್ತೆ. ಅಗೇನ್ ಡಿಫ್ರೆನ್ಷಿಯೇಟಿಂಗ್ ವೈ ಡ್ಯಾಶ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವೈ ಡಬಲ್ ಡ್ಯಾಶ್ ಆಗುತ್ತೆ, ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಪ್ಲಸ್ ವೈ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಫಸ್ಟ್ ಓವರಾಲ್ ಡಿಫ್ರೆನ್ಷಿಯೇಟ್ ಮಾಡಿ 2y ಬರುತ್ತೆ. ಮತ್ತೆ ಏನು ಮಾಡಬೇಕು, ಅದಕ್ಕೆ ಚೈನ್ ರೂಲ್ ಅಪ್ಲೈ ಮಾಡಬೇಕು. ಸೊ ವೈಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವೈ ಡ್ಯಾಶ್. ನೆಕ್ಸ್ಟ್ ಇಲ್ಲಿ ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ 0, 2 ಹಾಗೆ ಬರೀರಿ. ದಿಸ್ ಈಸ್ ಎಕ್ಸ್ ನಾಟ್ ಅಂದರೆ 0 ಪ್ಲಸ್ 2 ಇಂಟು ವೈ ಆಫ್ ಎಕ್ಸ್ ನಾಟ್. ವೈ ಆಫ್ ಎಕ್ಸ್ ನಾಟ್ ಅಂತ ಹೇಳಿದ್ರೆ ಅಲ್ಲಿ ಗಿವನ್ ಅಲ್ವಾ, ಡೇಟಾ ಕೊಟ್ಟಿದ್ದಾರಲ್ಲ, ಸೊ ಅದು 1 ಅಂತ ಆಗುತ್ತೆ. ಸೊ ಮತ್ತು ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂತ ಹೇಳಿದ್ರೆ ವೈ ಡ್ಯಾಶ್ ಆಫ್ 0 ಈಸ್ 1 ಬರುತ್ತೆ. 2 ಇಂಟು 1 ಇಂಟು 1, ಸೊ ದಟ್ ಈಸ್ 2. ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಬೇಕು, ಡಬಲ್ ಡ್ಯಾಶ್ ಇದೆಯಲ್ಲ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ನ ಇನ್ನೊಮ್ಮೆ ಮಾಡಿದ್ರೆ ವೈ ಟ್ರಿಪಲ್ ಡ್ಯಾಶ್ ಆಫ್ ಇದು 2 ಬರುತ್ತೆ. ಇಲ್ಲಿ ಎಕ್ಸ್ ಈಸ್ 1 ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಲ್ಲ, ಹಾಗಾಗಿ ಪ್ಲಸ್ 2 ಹಾಕ್ಕೊಳ್ಳಿ. ಇದು ಪ್ರಾಡಕ್ಟ್ ರೂಲ್ ಮಾಡಿ, ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್, ಅದು ಹೋಲ್ ಸ್ಕ್ವೇರ್ ಆಗುತ್ತೆ. ಟ್ರಿಪಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್, ಇದು ಎಕ್ಸ್ ನಾಟ್ ಅಂದರೆ 0 ಪ್ಲಸ್ 2 ಹ್ಯಾಸ್ ಇಟ್ ಈಸ್ 2. ದಿಸ್ ಈಸ್ ವೈ ಆಫ್ 0, ವೈ ಆಫ್ 0 ಈಸ್ 1. ವೈ ಡಬಲ್ ಡ್ಯಾಶ್ ಆಫ್ 0 ಈಸ್ ವೈ ಡಬಲ್ ಡ್ಯಾಶ್ ಆಫ್ 0 ಈಸ್ 2 ಪ್ಲಸ್ ವೈ ಡ್ಯಾಶ್ ಆಫ್ 0 ಈಸ್ 1. ಸೊ ಇದಿಷ್ಟು ನೋಡಿದರೆ 8 ಬರುತ್ತೆ. ಈಗ ಇದನ್ನೆಲ್ಲನೂ ಏನು ಮಾಡಬೇಕು, ಈಕ್ವೇಷನ್ ನಂಬರ್ 1ಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ವೈ ಆಫ್ ಎಕ್ಸ್, ವೈ ಆಫ್ 0 ಅಂದರೆ 1, ಎಕ್ಸ್ ಹಾಗೆ ಬರೀರಿ. ವೈ ಡ್ಯಾಶ್ ಆಫ್ 0 ಅಂತ ಹೇಳಿದ್ರೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಇಸ್ 2. ವೈ ಡಬಲ್ ಡ್ಯಾಶ್ ಆಫ್ 0 ಅಂತ ಹೇಳಿದ್ರೆ 2, ಗೊತ್ತಾಯ್ತಲ್ಲ. ವೈ ಡಬಲ್ ಡ್ಯಾಶ್ ಆಫ್ 0 ಈಸ್ 2 ಆಗುತ್ತೆ. ಪ್ಲಸ್ ಎಕ್ಸ್ ಕ್ಯೂಬ್ ಆ್ಯಸ್ ಇಟ್ ಈಸ್ 3 ಫ್ಯಾಕ್ಟೋರಿಯಲ್ ಅಂದರೆ 6. ವೈ ಟ್ರಿಪಲ್ ಡ್ಯಾಶ್ ಆಫ್ 0 ಈಸ್ 8. ಸೊ ಮತ್ತೆ ಇಲ್ಲಿ 8 ಅಂದರೆ 4/3 ಆಗುತ್ತೆ. 2 ಗೆಟ್ ಕ್ಯಾನ್ಸಲ್. ದಿಸ್ ಈಸ್ ಕಾಲ್ಡ್ ಆಸ್ ಟೇಲರ್ ಸೀರೀಸ್ approximation up to the 3rd degree, and we need to put x equal to 0.1, 0.2, 0.3 in the same. ಇದು ಟೇಲರ್ ಸೀರೀಸ್ದು ಎಕ್ಸ್ಪ್ಯಾನ್ಷನ್ನು, ಅಪ್ರಾಕ್ಸಿಮೇಷನ್ ಅಪ್ ಟು ಎಲ್ಲಿ ತನಕ, 3rd ಡಿಗ್ರಿ ತನಕ. ಓಕೆ, 3rd ಡಿಗ್ರಿ ತನಕ ಕೇಳಿರೋದು ಅವರು. ಮತ್ತು ಆ್ಯಂಡ್ ಎಕ್ಸ್ ಪ್ಲೇಸಲ್ಲಿ ವೆರೆವರ್ ಎಕ್ಸ್ ಇದೆ ಅಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ಮಾಡಬೇಕು 0.1, 0.2, 0.3 ಅಂತ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ದಸ್ ವಿ ಹ್ಯಾವ್ ವೈ ಆಫ್ 0.1, ಎಕ್ಸ್ ಪ್ಲೇಸಿಗೆ 0.1 ಹಾಕಿ. 1 ಪ್ಲಸ್ 0.1 ಎಕ್ಸ್ದು ಎಕ್ಸ್ ಸ್ಕ್ವೇರ್ ಅಂದರೆ 0.1 ಸ್ಕ್ವೇರ್, 4 ಇಂಟು ಎಕ್ಸ್ ಕ್ಯೂಬ್ ಅಂದರೆ 0.1 ಹೋಲ್ ಕ್ಯೂಬ್ ಡಿವೈಡ್ ಬೈ 3 ಬೈ ಯೂಸಿಂಗ್ ಕ್ಯಾಲ್ಕುಲೇಟರ್. ಸೊ ನಿಮ್ಗೆ ಇಷ್ಟು ಸಿಗುತ್ತೆ, ಗೊತ್ತಾಯ್ತಲ್ಲ. ಕ್ಯಾಲ್ಕುಲೇಟ್ ಮಾಡಿ, ಇಷ್ಟು ಬರುತ್ತೆ. ಸೊ ಬಿನಲ್ಲಿ ಕ್ವಶನಲ್ಲಿ ಕೇಳಿದಾರಲ್ಲ, ಕಾಂಪ್ಯೂಟ್ ವೈ ಆಫ್ 0.1 ಹೌ ಮಚ್ ಅಂತ, ಇಷ್ಟೇ. ನೆಕ್ಸ್ಟ್ ಸೊಲ್ಯೂಷನ್ ಆಫ್
ಬಿ ಎಂಡ್ಸ್ ಹಿಯರ್. ಇಲ್ಲಿಗೆ ಸೊಲ್ಯೂಷನ್ ಬಿದು ಸೊಲ್ಯೂಷನ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 0.2 0.3 ಫೈಂಡ್ ಔಟ್ ಮಾಡಬೇಕು ಅಂತ ಫಸ್ಟ್ ಕ್ವಶನಲ್ಲೇ ಇದೆಯಲ್ಲ, ಎ ಕ್ವಶನಲ್ಲಿ. ಸೊ ಎಕ್ಸ್ ಪ್ಲೇಸಲ್ಲಿ 0.2 ಹಾಕ್ಕೊಳ್ಳಿ, ಎಕ್ಸ್ ಪ್ಲೇಸಲ್ಲಿ 0.2, ಎಕ್ಸ್ ಪ್ಲೇಸಲ್ಲಿ 0.2 ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಷ್ಟು ಬರುತ್ತೆ. ನೆಕ್ಸ್ಟ್ ಎಕ್ಸ್ ಪ್ಲೇಸಲ್ಲಿ 0.3 ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದರೆ ಇಷ್ಟು. ಫೈನಲ್ ಆಗಿ y ಆಫ್ 0.1 ಈಸ್ ಹೌ ಮಚ್, y ಆಫ್ 0.2 ಈಸ್ ಹೌ ಮಚ್, y ಆಫ್ 0.3 ಈಸ್ ಹೌ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್.